ಕ್ರಿಕ್ ಪಾರ್ಟಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ಮಾಡ್. ಪಾಕಿಸ್ತಾನದ ಹೆಡೆಮುರಿ ಕಟ್ಟಿ ಏಷ್ಯಾ ಕಪ್ ಟ್ರೋಫಿಯನ್ನ ಎತ್ತಿ ಹಿಡಿದ ಭಾರತ ತಂಡ. ಹೌದು, ನಿನ್ನೆ ನಡೆದ ಪಂದ್ಯದಲ್ಲಿ ಭಾರತದ ಹುಲಿಗಳು ಗರ್ಜಿಸಿ ಗೆದ್ದು ಬೇಗಿದ್ದಾಯಿತು. ಈ ಒಂದು ಪಂದ್ಯದ ಟಾಪ್ 5 ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಳು ಏನಿದೆ ಬನ್ನಿ ನೋಡ್ಕೊಂಡು ಬರೋಣ. ಅದರಲ್ಲಿ ಮೊದಲನೇದಾಗಿ ಏಷ್ಯಾ ಕಪ್ ನಲ್ಲಿ ಭಾರತ ಪಾಕಿಸ್ತಾನ ಪಂದ್ಯಗಳು ವಿವಾದಗಳಿಂದಲೇ ಆರಂಭವಾಗಿ ವಿವಾದಗಳಿಂದಲೇ ಅಂತ್ಯಗೊಂಡಿತು. ಫೈನಲ್ ನಲ್ಲಿ ಪಾಕ್ ನಾಯಕ ಸಲ್ಮಾನ್ ಅಲಿ ಅಗಾ ಭಾರತೀಯ ವೀಕ್ಷಕ ವಿವರಣೆಗಾರ ರವಿಶಾಸ್ತ್ರಿಯೊಂದಿಗೆ ಟಾಸ್ ಸಮಯದಲ್ಲಿ ಮಾತನಾಡಲು ನಿರಾಕರಿಸಿದ್ರು. ಇದರಿಂದಾಗಿ ವಕಾರ್ ಯೂನಿಸ್ ಮಧ್ಯ ಪ್ರವೇಶಿಸಬೇಕಾಯಿತು. ಫೈನಲ್ ಪಂದ್ಯದ ಆರಂಭದಲ್ಲೇ ಹೊಸ ವಿವಾದ ಸೃಷ್ಟಿಯಾಯಿತು. ವಾಸ್ತವವಾಗಿ ಟಾಸ್ ಸಮಯದಲ್ಲಿ ಭಾರತೀಯ ವೀಕ್ಷಕ ವಿವರಣೆಗಾರ ರವಿಶಾಸ್ತ್ರಿ ಅವರೊಂದಿಗೆ ಮಾತನಾಡಲು ಪಾಕಿಸ್ತಾನಿಯ ನಾಯಕ ಸಲ್ಮಾನ್ ಅಲಿ ಅಗಾ ನಿರಾಕರಿಸಿದ್ರು. ಹೀಗಾಗಿ ಪಾಕಿಸ್ತಾನದ ಮಾಜಿ ಬೌಲರ್ ವಕಾರ್ ಯೂನಿಸ್ ಅವರು ಟಾಸ್ ಸಮಯದಲ್ಲಿ ಉಪಸ್ಥಿತರಿದ್ದು ಟಾಸ್ ಬಳಿಕ ಸಲ್ಮಾನ್ ಅಲಿ ಅಗಾ ಅವರೊಂದಿಗೆ ಮಾತನಾಡಿದ್ರು. ಈ ಟೂರ್ನಿಯಲ್ಲಿ ಈ ಮೊದಲು ನಡೆದಿದ್ದ 2 ಪಂದ್ಯಗಳ ಟಾಸ್ ಸಮಯದಲ್ಲಿ ರವಿಶಾಸ್ತ್ರಿ ಅವರೊಂದಿಗೆ ಮಾತನಾಡಿದ್ರು ಪಾಕಿಸ್ತಾನದ ನಾಯಕ. ಆದ್ರೆ ಈ ಫೈನಲ್ ಪಂದ್ಯದಲ್ಲಿ ನಿದ್ರೆಯಿಂದ ಎಚ್ಚರಗೊಂಡವರಂತೆ ನಡೆದುಕೊಂಡಿರುವ ಪಾಕ್ ನಾಯಕ ರವಿಶಾಸ್ತ್ರಿ ಜೊತೆ ಮಾತನಾಡಲು ನಿರಾಕರಿಸಿದ್ದಾರೆ. ಇನ್ನು ಎರಡನೆಯದಾಗಿ ಏಷ್ಯಾ ಕಪ್ ಫೈನಲ್ ಪಂದ್ಯವು ರೋಮಾಂಚಕ ಕ್ರಿಕೆಟ್ ಆಟಕ್ಕೆ ಮಾತ್ರವಲ್ಲದೆ ಮೈದಾನದಲ್ಲಿನ ಬಿಸಿಯಾದ ವಾತಾವರಣಕ್ಕೂ ಸುದ್ದಿಯಾಯಿತು. ಹೈ ವೋಲ್ಟೇಜ್ ಪಂದ್ಯದಲ್ಲಿ ಪಾಕಿಸ್ತಾನದ ವೇಗದ ಬೌಲರ್ ಹ್ಯಾರಿಸ್ ರೌಫ್ ಅವರನ್ನ ಔಟ್ ಮಾಡಿದ ನಂತರ ಭಾರತದ ಸ್ಟಾರ್ ಬೌಲರ್ ಜಸ್ಪ್ರೀತ್ ಬುಮ್ರಾ ಅವರ ವಿಶಿಷ್ಟ ಆಚರಣೆ ಅಭಿಮಾನಿಗಳು ಹುಚ್ಚೆದ್ದು ಕುಣಿಯುವಂತೆ ಮಾಡಿತು. ಪಾಕಿಸ್ತಾನ ಇನ್ನಿಂಗ್ಸ್ ನ 18ನೇ ಓವರ್ನಲ್ಲಿ ಬುಮ್ರಾ ಹ್ಯಾರಿಸ್ ರೌಫ್ ಅವರನ್ನ ಕ್ಲೀನ್ ಬೋಲ್ಡ್ ಮಾಡಿದ್ರು. ರೌಫ್ ಅವರ ವಿಕೆಟ್ ಪಡೆದ ನಂತರ ಬುಮ್ರಾ ಫೈಟರ್ ಜೆಟ್ ಅನ್ನ ಹೊಡೆದುರುಳಿಸಿದಂತೆ ಸನ್ನೆ ಮಾಡಿ ಆಚರಿಸಿದ್ರು. ಈ ಸಂಭ್ರಮಾಚರಣೆ ತುಂಬಾ ವಿಶೇಷವಾಗಿತ್ತು. ಏಕೆಂದ್ರೆ ಹ್ಯಾರಿಸ್ ರೌಫ್ ಈ ಹಿಂದೆ ಸೂಪರ್ 4 ಪಂದ್ಯದಲ್ಲಿ ಬೌಂಡರಿ ಲೈನ್ ನಲ್ಲಿ ಇದೇ ರೀತಿಯ ಸನ್ನೆ ಮಾಡಿದ್ರು. ಬುಮ್ರಾ ಅವರ ಸಂಭ್ರಮಾಚರಣೆಯ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ. ಇನ್ನು ಮೂರನೆಯದಾಗಿ ಇಡೀ ವಿಶ್ವವೇ ಬೆಕ್ಕಸ ಬೆರಗುಗಣ್ಣಿನಿಂದ ಕಾಯುತ್ತಿರುವ ರೋಚಕ ಪಂದ್ಯ ಹಲವು ಚರ್ಚೆಗೆ ಕಾರಣವಾಗುವಂತ ಘಟನೆಗೆ ಸಾಕ್ಷಿಯಾಯಿತು. ಕ್ರಿಕೆಟ್ ಪ್ರೇಮಿಗಳ ಉಸಿರು ಬಿಗಿ ಹಿಡಿಯುವಂತೆ ಮಾಡುವ ಇಂಡೋ ಪಾಕ್ ಬ್ಯಾಟಲ್ 41 ವರ್ಷಗಳ ಬಳಿಕ ಏಷ್ಯಾ ಕಪ್ ಫೈನಲ್ ನಲ್ಲಿ ಮುಖಾಮುಖಿಯಾಗಿದ್ದು ಎಲ್ಲರ ಕೌತುಕಕ್ಕೆ ಕಾರಣವಾಗಿತ್ತು. ಪಾಕಿಸ್ತಾನದ ಜೊತೆಗೆ ಪ್ರೀ ಫೋಟೋ ಶೂಟ್ ಮಾಡಿಸಿಕೊಳ್ಳಲು ಟೀಂ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ನಿರಾಕರಿಸಿದ್ದಾರೆ. ಏಷ್ಯಾ ಕಪ್ ನಲ್ಲಿ 2 ತಂಡಗಳು ಫೈನಲ್ ಪ್ರವೇಶ ಮಾಡಿವೆ. ಸಾಮಾನ್ಯವಾಗಿ ಫೈನಲ್ ಪ್ರವೇಶ ಮಾಡಿದ ಬಳಿಕ ಪಂದ್ಯಕ್ಕೂ ಮುನ್ನ 2 ತಂಡದ ನಾಯಕರ ಮಧ್ಯೆ ಕಪ್ ಇಟ್ಟು ಫೋಟೋ ಶೂಟ್ ನಡೆಯುತ್ತದೆ. ಪಾಕ್ ನಾಯಕನ ಜೊತೆ ಫೋಟೋ ತೆಗೆಸಿಕೊಳ್ಳಲು ಸೂರ್ಯಕುಮಾರ್ ಒಪ್ಪಿಲ್ಲ ಎಂದು ವರದಿಯಾಗಿದೆ. ಇನ್ನು 4ನೇದು, ನಿರ್ಣಾಯಕ ಘಟ್ಟದಲ್ಲಿ ಭರ್ಜರಿ ಬ್ಯಾಟಿಂಗ್ ನಡೆಸಿದ ತಿಲಕ್ ವರ್ಮಾ ಭಾರತ ತಂಡಕ್ಕೆ ಗೆಲುವನ್ನ ತಂದುಕೊಟ್ರು. ಅದರಲ್ಲೂ ತಿಲಕ್ ವರ್ಮಾ ಹೆಸರು ತುಂಬಾ ವೈರಲ್ ಆಗುತ್ತಿದೆ. ತಿಲಕ್ ಎಂಬ ಹೆಸರಿನಲ್ಲಿ ಭಾರತೀಯರ ಹಣೆಗೆ ಗೆಲುವಿನ ತಿಲಕ, ಭಾರತಕ್ಕೆ ಸಿಂಧೂರ ತಿಲಕ, ಹೀಗೆ ವರ್ಮಾ ಅವರ ಹೆಸರನ್ನ ತಿಲಕ ಎಂದು ಹೇಳಿ ಸಿಕ್ಕಾಪಟ್ಟೆ ವೈರಲ್ ಮಾಡಲಾಗುತ್ತಿದೆ. ಒಂದು ಕಡೆ ಭಾರತ ತಂಡ ವಿಕೆಟ್ ಕಳೆದುಕೊಳ್ಳುತ್ತಿದ್ರೆ ಅತ್ತ ತಿಲಕ್ ವರ್ಮಾ ಮಾತ್ರ ಜಗ್ಗಲಿಲ್ಲ ಬಗ್ಗಲಿಲ್ಲ. ಪಾಕ್ ಬೌಲರ್ಗಳನ್ನ ಲೀಲಾಜಾಲವಾಗಿ ಮನಬಂದಂತೆ ದಂಡಿಸಿದ ತಿಲಕ್ ವರ್ಮಾ ಕೊನೆಯವರೆಗೂ ಇದ್ದು ಭಾರತಕ್ಕೆ ಸಿಂಧೂರದ ತಿಲಕವನ್ನ ಹಚ್ಚಿದ್ರು. ಇನ್ನು ಕೊನೆಯದಾಗಿ 5ನೇದು, ಪಾಕಿಸ್ತಾನ ವಿರುದ್ಧದ ಏಷ್ಯಾ ಕಪ್ ಫೈನಲ್ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಕೇವಲ 6 ಎಸೆತಗಳನ್ನು ಎದುರಿಸಿ 5 ರನ್ ಕಲೆ ಹಾಕಿ ಫಹೀಮ್ ಅಶ್ರಫ್ ಅವರ ಎಸೆತದಲ್ಲಿ ವಿಕೆಟ್ ಅನ್ನು ಕಳೆದುಕೊಂಡ್ರು. ಈ ಮೂಲಕ ಅಂತಾರಾಷ್ಟ್ರೀಯ T20 ಟೂರ್ನಮೆಂಟ್ ಒಂದರಲ್ಲಿ ಅತಿ ಹೆಚ್ಚು ರನ್ ಬಾರಿಸಿದ ಬ್ಯಾಟ್ಸ್ಮನ್ ಎಂಬ ದಾಖಲೆ ಮುರಿಯಲು ವಿಫಲರಾದ್ರು. ಹೀಗಾಗಿ ಈ ದಾಖಲೆ ವಿರಾಟ್ ಕೊಹ್ಲಿ ಬಳಿಯೇ ಉಳಿದಂತಾಯಿತು. 2025ರ ಏಷ್ಯಾ ಕಪ್ ನಲ್ಲಿ ಅಭಿಷೇಕ್ ಶರ್ಮಾ ಆಡಿರುವ 7 ಇನ್ನಿಂಗ್ಸ್ಗಳಲ್ಲಿ ಒಟ್ಟು 314 ರನ್ ಬಾರಿಸಿದ್ದು ಇದರಲ್ಲಿ ಸತತ 50 ರನ್ಗಳು ಕೂಡ ಸೇರಿಕೊಂಡಿವೆ. ಅಂತಾರಾಷ್ಟ್ರೀಯ ಟೂರ್ನಿಯೊಂದರಲ್ಲಿ ಅತಿ ಹೆಚ್ಚು ರನ್ ಬಾರಿಸಿದ ಬ್ಯಾಟ್ಸ್ಮನ್ಗಳ ಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ವಿಶ್ವವಾಣಿಯ ಕ್ರಿಕ್ ಪಾರ್ಟಿಯ ವಿಶೇಷ ಕಾರ್ಯಕ್ರಮ. ಕ್ರಿಕೆಟ್ನ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ವಿಶ್ವವಾಣಿಯ ಕ್ರಿಕ್ ಪಾರ್ಟಿ ವಿಶೇಷ ಕಾರ್ಯಕ್ರಮ. ನಮಸ್ಕಾರ.